ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಮೀನರಾಶಿಯ ಆತ್ಮೀಯ ಬಂಧುಗಳಿಗೆ ಸ್ವಾಗತ. ಈಗ ನಾನು ಜುಲೈ ತಿಂಗಳ ನಿಮ್ಮ ರಾಶಿಫಲಗಳನ್ನು ತಿಳಿಸುತ್ತಿದ್ದೇನೆ. ಗುರುಗ್ರಹ ತೃತೀಯ ಸ್ಥಾನದಲ್ಲಿ ಸುವರ್ಣಪಾದದಿಂದ ಬಂದಿದ್ದು, ಗುರುಗ್ರಹಕ್ಕೆ ಸುವರ್ಣಪಾದ ಅತ್ಯಂತ ಶುಭಕರ. ಕಾರಣ ನಿಮಗೆ ಎಲ್ಲ ಬಂಧುಗಳಿಂದ ಸಹಾಯ ಸಹಕಾರ ಇತ್ಯಾದಿಗಳು ದೊರಕುತ್ತವೆ. ಇನ್ನು ಜೂನ್ 29ರಂದು ಶನಿಗ್ರಹವು 12ನೇ ಸ್ಥಾನವಾದಂಥ ಕುಂಭರಾಶಿಯಿಂದ ವಕ್ರಿಯಾಗಿ ನಿಮ್ಮ 11ನೇ ಸ್ಥಾನವಾದಂತಹ ಮಕರ ರಾಶಿಯನ್ನು ವೀಕ್ಷಿಸ್ತಿರೋದ್ರಿಂದ ಈ ಒಂದು ನವಂಬರ್ 8ರವರೆಗೆ ಒಂದು 4.5 ತಿಂಗಳ ನಿಮಗೆ ಒಂದು ಸಾಡೆಸಾತಿಯಿಂದ ಮುಕ್ತವಾಗಿದೆ ಎಂದೇ ಹೇಳಬಹುದು. ಹೀಗಾಗಿ ಇನ್ನೂ ಕೆಲವು ಗ್ರಹಗಳ ಮಾಹಿತಿಯನ್ನು ನಾನು ನೀಡುತ್ತಿದ್ದು, ಅದರಂತೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ನಿಮಗೆಲ್ಲ ಪ್ರತಿ ತಿಂಗಳ ಅಪ್ಡೇಟ್ಗಳು ನಿಮಗೆ ತಲುಪುತ್ತವೆ. ಸ್ನೇಹಿತರೆ, ದಿನಾಂಕ 6ರಂದು ಶುಕ್ರನು, 16ರಂದು ರವಿಗ್ರಹರು ನಿಮ್ಮ ಪೂರ್ವ ಪುಣ್ಯ ಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತಾರೆ. ಜೊತೆಗೆ ಅಲ್ಲಿಯೇ ಇರುವಂತಹ ಬುಧಗ್ರಹ ಕೂಡ ನಿಮಗೆ ಸಾಥಿ ಕೊಡುತ್ತಾನೆ. ಒಟ್ಟಾರೆ ಶುಭ ಫಲ ಹಾಗೂ ಧನಲಾಭಗಳನ್ನು ಕೂಡ ಈ ಎಲ್ಲ ಗ್ರಹಗಳು ನೀಡುತ್ತಾರೆ. ದಿನಾಂಕ 12ರಂದು ಧನಾಧಿಪತಿಯಾದಂತಹ ಮಂಗಳನು ಶುಭಕರವಾದಂತಹ ತೃತೀಯ ಸ್ಥಾನಕ್ಕೆ ಬರುವುದರಿಂದ ಮತ್ತು ವೃಷಭ ರಾಶಿಯಲ್ಲಿರುವಂಥ ಗುರುಗ್ರಹಗಳು ಕೂಡ ಶುಭವೇ ಇರುವುದರಿಂದ ನಿಮ್ಮ ಎಲ್ಲ ವಿಚಾರಗಳಲ್ಲಿ ಜಯ ಹಾಗೂ ಧನಲಾಭಗಳು ಕಂಡುಬರುತ್ತವೆ. ನಿಮಗೆ ಪ್ರತಿ ಮಂಗಳವಾರ, ಗುರುವಾರ, ಶನಿವಾರ ಅದೃಷ್ಟದ ದಿನಗಳಾಗಿರುತ್ತವೆ. ದಿನಾಂಕ 9ರಿಂದ 13, 17, 18, 21, 22, 25ರಿಂದ 27 ಹಾಗೂ 30, 31ರಂದು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.